ಬೆಂಗಳೂರು ಮೈಸೂರು ಹೈವೇ ಸವಾರರಿಗೆ ಏಪ್ರಿಲ್ 1ನೇ ತಾರೀಕಿಂದ ಬಿಗ್ ಶಾಕ್. ಯಾಕೆಂದ್ರೆ ಟೋಲ್ ದರ ಮತ್ತೆ ಹೆಚ್ಚಳವಾಗ್ತಾ ಇದೆ. ಏಪ್ರಿಲ್ 1ರಿಂದ ಬೆಂಗಳೂರು ಮೈಸೂರು ಟೋಲ್ ದರ ಹೆಚ್ಚಳವಾಗ್ತಾ ಇದೆ. ಟೋಲ್ ಹೆಚ್ಚಳದ ಬಗ್ಗೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಈಗಾಗಲೇ ಪ್ರಕಟಣೆಯನ್ನು ಕೂಡ ಹೊರಡಿಸಿದೆ. ಟ್ರಕ್ಕು ಮತ್ತು ಬಸ್ಗಳ ಒಂದು ಪ್ರಯಾಣಕ್ಕೆ 15 ರೂಪಾಯಿ ಹೆಚ್ಚಳವಾಗಿದೆ. ಬೆಂಗಳೂರು ಮೈಸೂರು ದಶಪಥ ಬಳಸುವ ಕಾರುಗಳಿಗೆ ಒಂದು ಪ್ರಯಾಣಕ್ಕೆ 10 ರೂಪಾಯಿ ಜಾಸ್ತಿ ಆಗಿದೆ. ಕಣಮಿಣಿಕೆ ಮತ್ತು ಶೇಷಗಿರಿ ಟೋಲ್ ಪ್ಲಾಜಾಗಳ ಶುಲ್ಕ ಪರಿಷ್ಕರಣೆಯಾಗಿದೆ. ಒಂದು ಸೈಡ್ ಅಂದರೆ ಎರಡು, ಬೆಂಗಳೂರು ಟು ನಿಡಘಟ್ಟ ಒಂದು ಹಂತ, ನಿಡಘಟ್ಟದಿಂದ ಮೈಸೂರು ಒಂದು ಹಂತ. ಈಗ ಬಸ್ಸು ಟ್ರಕ್ಗಳ ರೇಟು ಏಕಮುಖ ಪ್ರಯಾಣ 580 ರೂಪಾಯಿ ಕೊಡಬೇಕು. 24 ಗಂಟೆ ಒಳಗಡೆ ದ್ವಿಮುಖ ಪ್ರಯಾಣ ಆದರೆ 870 ರೂಪಾಯಿ ಕೊಡಬೇಕು. ತಿಂಗಳ ಪಾಸ್ ಆದರೆ 19,345 ರೂಪಾಯಿ ಕೊಡಬೇಕು. ಮಿನಿ ಬಸ್ಗಳ ದರ ನೋಡೋಣ. ಮಿನಿ ಬಸ್ ಏನು? ಏಕಮುಖ ಪ್ರಯಾಣ 275 ರೂಪಾಯಿ, ದ್ವಿಮುಖ ಪ್ರಯಾಣ ಅಪ್ ಆ್ಯಂಡ್ ಡೌನ್ ಅಂದರೆ ಟು ಆ್ಯಂಡ್ ಫ್ರೋ ಅಂತ ಹೇಳ್ತಾರಲ್ಲ ಆ ಥರ 415 ರೂಪಾಯಿ. ತಿಂಗಳ ಪಾಸ್ ಬೇಕು ಅಂದರೆ 9,230 ರೂಪಾಯಿ ಆಗಿದೆ. ಇನ್ನು 4 ವೀಲರ್ಸ್ 4 ಚಕ್ರದ ವಾಹನ ಅಥವಾ ಕಾರ್ ಅಂತ ಹೇಳ್ಬೋದು. ಏಕಮುಖ ಪ್ರಯಾಣಕ್ಕೆ 170 ರೂಪಾಯಿ, 165 ಇತ್ತು, 170 ಆಗಿದೆ. ದ್ವಿಮುಖ ಪ್ರಯಾಣ 255 ರೂಪಾಯಿ. ತಿಂಗಳ ಪಾಸ್ ಬೇಕು ಅಂದರೆ 5,715 ರೂಪಾಯಿ ಕೊಡಬೇಕಾಗುತ್ತೆ. ಇನ್ನು 3 ಚಕ್ರದ ವಾಹನ ಏಕಮುಖ ಪ್ರಯಾಣಕ್ಕೆ 635 ರೂಪಾಯಿ ಇತ್ತು, ದ್ವಿಮುಖ ಪ್ರಯಾಣಕ್ಕೆ 950 ರೂಪಾಯಿ ಆಗಿದೆ. ಎಲ್ಲವೂ ಕೂಡ ಸ್ವಲ್ಪ 5, 10, 20, 25 ಈ ಥರ ರೇಟ್ ಜಾಸ್ತಿ ಆಗಿದೆ. ಇದನ್ನು ಈಗಾಗಲೇ ಅಲ್ಲಿ ಪ್ರಕಟಣೆ ಹೊರಡಿಸಲಾಗಿದೆ, ನೋಟಿಸ್ ಬೋರ್ಡ್ಗಳಲ್ಲಿ ಹಾಕಿದ್ದಾರೆ. ಸೊ ಇನ್ನು ಮುಂದೆ ಸ್ವಲ್ಪ ಜೇಬು ಜಾಸ್ತಿ ಸುಡೋದು ಪಕ್ಕ.